ವಿದ್ಯಾರ್ಥಿಗಳೇ, ನಮ್ಮ ಕಂಪ್ಯೂಟರ್ ಏಡೆಡ್ ಎಲೆಕ್ಟ್ರಿಕಲ್ ಡ್ರಾಫ್ಟಿಂಗ್ 4th semester 1 of the course ಅದರ ಅಭ್ಯಾಸವನ್ನು ಮುಂದುವರಿಸೋಣ. ಡೆಸ್ಕ್ಟಾಪ್ ಅಲ್ಲಿರುವ ಆಟೋಕ್ಯಾಡ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಆಗ ಆಟೋಕ್ಯಾಡ್ ವಿಂಡೋ ಓಪನ್ ಆಗ್ತದೆ. This AutoCAD Electrical 2018 version. ಲೋಡ್ ಆಗ್ತಾ ಇದೆ ಅದರ ಟೂಲ್ಸ್ ಮೆನುಸ್ ಎಲ್ಲ. ಡೆಸ್ಕ್ಟಾಪ್ ಇನ್ನು ವೈಟ್ ಬ್ಯಾಕ್ ಗ್ರೌಂಡ್ ಆಗಿದೆ ಇಲ್ಲಿಗ. ಬ್ಯಾಕ್ ಗ್ರೌಂಡ್ ಅನ್ನು ಚೇಂಜ್ ಮಾಡಬಹುದು ನಾವು ಆಪ್ಷನ್ಸ್ ಅಂತ ಕಮಾಂಡ್ ಕೊಟ್ಟು. ಇಲ್ಲಿ ಡ್ರಾ ಮಾಡುವಾಗ ಬ್ಲ್ಯಾಕ್ ಇದ್ರೆ ಬೆಟ್ರು. ಇದು ಲೈನ್ಸ್ ಎಲ್ಲ ಗ್ರಿಡ್ಸ್ ಲೈನ್ಸ್. ಆಪ್ಷನ್ಸ್ ಕಮಾಂಡ್, ಅನದರ್ ಕಮಾಂಡ್ ಅನ್ಬಿಟ್ಟು ಆಪ್ಷನ್ಸ್ ಅಂತ ಕೊಡಿ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ಲಿಕ್ಕೆ. ಆಮೇಲೆ ಇಲ್ಲಿ ಡಿಸ್ಪ್ಲೇ ಅಂತ ಇರಬೇಕು, ಡಿಸ್ಪ್ಲೇ. ಆಮೇಲೆ ಕ್ಲಿಕ್ ಆನ್ ಕಲರ್ಸ್. ಕಲರ್ಸ್ ಅಲ್ಲಿ ವೈಟ್ ಇದ್ರೆ ವೈಟ್ ಬ್ಯಾಕ್ ಗ್ರೌಂಡ್ ಆಗ್ತದೆ. ಬ್ಲ್ಯಾಕ್ ಮಾಡ್ಕೊಳ್ಳುವ, ಬ್ಲ್ಯಾಕ್. apply and close and apply. Okay, the drawing area. ಇಲ್ಲಿ ಶೋ ಮೆನು ಬಾರ್ ಅಂತಿದೆ. ಕ್ಲಿಕ್ ಮಾಡಿದಾಗ ಇದನ್ನ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಮೆನು ಬಾರ್ ಬರ್ತದೆ. ಇಲ್ಲಿ ನೋಡ್ಬೋದು, ಡ್ರಾ, ಟೂಲ್ಸ್, ಫಾರ್ಮೇಟ್. ಈ ಡ್ರಾ ಕ್ಲಿಕ್ ಮಾಡಿದ್ರೆ ಡ್ರಾ ಕೆಳಗಡೆ ಇರೋ ಲೈನ್, ರೇ, ಕನ್ಸ್ಟ್ರಕ್ಷನ್ಸ್, ಆಲ್ ದೋಸ್ ಕಮಾಂಡ್ಸ್, ಆರ್ಕ್, ಸರ್ಕಲ್ ಎಲ್ಲ ಬರ್ತದೆ. ಸೊ ಹೆಡ್ ಮೆನು ಬಾರ್ ಅಂತ ಕೊಡ್ತೇನೆ. ಹೆಡ್ ಆಗಿದೆ. AutoCAD Electrical Drawing 2.dwg ಅಂತಿದೆ ಫೈಲ್ ನೇಮ್ ಡಿಫಾಲ್ಟ್ ಆಗಿ. ನಾವು ಇದನ್ನ ಡೈಮೆನ್ಷನ್ಸ್ ಇಲ್ಲಿದೆ, ಪ್ಯಾನಲ್, ಪ್ಯಾಲೆಟ್, ಅದ್ರ ಬಗ್ಗೆ ಜಾಸ್ತಿ ಸ್ಟಡಿ ಮಾಡುವ. ಅದರಲ್ಲಿ ಅಲೈನ್ಡ್ ಡೈಮೆನ್ಷನ್ಸ್ ಇದೆ, ಲೀನಿಯರ್ ಇದೆ. ಲೀನಿಯರ್ ಅಂದ್ರೆ ಹೊರಿಜಾಂಟಲ್ ಅಥವಾ ವರ್ಟಿಕಲ್ ಡ್ರಾ ಮಾಡ್ಲಿಕ್ಕೆ ಹೀಗೆ ಇರೋದು, ಹೀಗೆ. ಆಮೇಲೆ ಅಲೈನ್ಡ್ ಇದೆ, ಆಂಗಲ್ ಅಲ್ಲಿ ಸ್ಲಾಂಟ್ ಆಗಿರೋದು ಡೈಮೆನ್ಷನ್ ಮಾಡ್ಲಿಕ್ಕೆ. ಆಂಗುಲರ್ ಕೋನ ಎಲ್ಲ ಮಾರ್ಕ್ ಮಾಡ್ಲಿಕ್ಕೆ ಎಷ್ಟು ಡಿಗ್ರಿ ಅಂತ. ಆರ್ಕ್ ಲೆಂತ್, ಆರ್ಕ್ ಹೀಗೆ ಕರ್ವ್ ಅಲ್ಲಿ ಇರ್ತದೆ, ಅದರ ಲೆಂತ್ ಎಷ್ಟು ಅಂತ ನೋಡ್ಲಿಕ್ಕೆ ಡೈಮೆನ್ಷನ್ಸ್. ಸರ್ಕಲ್ ಅನ್ನು ರೇಡಿಯಸ್ ಮತ್ತೆ ಡಯಾಮೀಟರ್, ಆರ್ಕ್ ರೇಡಿಯಸ್ ಡಯಾಮೀಟರ್ ಕೊಡ್ಬೋದು. ಇದೆಲ್ಲ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ಅನೋಟೇಷನ್ ಅಲ್ಲಿ ಇಲ್ಲಿ ISO 25 ಒಳಗಡೆ ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿದ್ರೆ ಡೈಮೆನ್ಷನ್ ಡೈಲಾಗ್ ಬಾಕ್ಸ್ ಬರ್ತದೆ. ಇಲ್ಲಿ ಮಾಡಿಫೈ ಅಂತ ಕೊಟ್ಕೊಂಡು ಫಿಟ್ ಅಲ್ಲಿ ಇಲ್ಲಿ 1 ಅಥವಾ ಚೇಂಜ್ ಮಾಡಬಹುದು. ಇಲ್ಲಿ ಯೂನಿವರ್ಸಲ್ ನಮಗೆ ಡೈಮೆನ್ಷನ್ ದೊಡ್ಡದು ಚಿಕ್ಕದು ಮಾಡ್ಲಿಕ್ಕೆ, ಹಾಗೆ ಲೈನ್ಸ್ ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ ಲೈನ್ಸ್ ಹೈಟ್ ಇದೆ. ಇದ್ರಲ್ಲಿ ಡೈಮೆನ್ಷನ್ ಅಲ್ಲಿ ಇದು ಡೈಮೆನ್ಷನ್ ಲೈನು, ಡೈಮೆನ್ಷನ್ ಟೆಕ್ಸ್ಟ್, ಇದು ಎಕ್ಸ್ಟೆನ್ಷನ್ ಲೈನು, ಇದು ಆರೋ ಮಾರ್ಕ್, ಹಾಗೆ ಆಂಗುಲರ್ ಡೈಮೆನ್ಷನ್, ಇದು ಅಲೈನ್ ಡೈಮೆನ್ಷನ್, ಇದು ವರ್ಟಿಕಲ್ ಡೈಮೆನ್ಷನ್, ಹಾರಿಜಾಂಟಲ್ ಡೈಮೆನ್ಷನ್ಸ್ ಎಲ್ಲ ನೋಡಬಹುದು. ಇದು ರೇಡಿಯಸ್ ಆರ್ ಅಂತ ಬಂದ್ರೆ ರೇಡಿಯಸ್ ಡೈಮೆನ್ಷನ್ಸ್ ಅಂತ. ಈ ಸೆಂಟರ್ ಇಂದ ಇಲ್ಲಿವರೆಗೆ ರೇಡಿಯಸ್ ಎಷ್ಟಿದೆ ಅಂತ. ಇದು ಲೈನ್ಸ್ ಅಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಇಲ್ಲಿ ಮಾಡ್ಕೊಳ್ಬಹುದು ನೀವು. ಸಿಂಬಲ್ಸ್ ಅಂಡ್ ಆರೋಸ್ ಚೇಂಜ್ ಮಾಡಬಹುದು. ಅದರ ಕ್ಲೋಸ್ಡ್ ಎಂಡ್ ಬೇರೆ ಬೇರೆ ಟೈಪ್ ಆರೋ ಮಾರ್ಕ್ ಬರುವಾಗ ಇಲ್ಲಿ ಚೇಂಜ್ ಮಾಡಬಹುದು. ಅದರ ಆರೋ ಸೈಜ್ ಹೆಚ್ಚು ಕಡಿಮೆ ಮಾಡಬಹುದು ಇಲ್ಲಿ. ಹೀಗೆ ಬೇರೆ ಬೇರೆ ಇದೆ. ಹಾಗೆ ಟೆಕ್ಸ್ಟ್ ಸ್ಟೈಲು, ಟೆಕ್ಸ್ಟ್ ಕಲರ್ಸ್ ಅನ್ನೆಲ್ಲ ಚೇಂಜ್ ಮಾಡಬಹುದು ಇಲ್ಲಿ ಕ್ಲಿಕ್ ಮಾಡಿದರೆ. ಆಮೇಲೆ ಫಿಟ್ ಕಲರು, ಟೆಕ್ಸ್ಟ್ ಹೈಟು ಎಷ್ಟು ದೊಡ್ಡದು ಬರಬೇಕು ಅದನ್ನೆಲ್ಲ ಚೇಂಜ್ ಮಾಡಬಹುದು. ಓಕೆ ಅಂತ ಕೊಡಬೇಕು. ಆಮೇಲೆ ಪ್ರೈಮರಿ ಯೂನಿಟ್ಸ್ ರೌಂಡ್ ಆಫ್ ಟು 0 ಅಥವಾ ಎಷ್ಟು ಡೆಸಿಮಲ್ ಪಾಯಿಂಟ್ ಬೇಕು,
0.005 ಇದು ಪ್ರೆಸಿಷನ್ಸ್ ಎಷ್ಟು ಡೆಸಿಮಲ್ ಪಾಯಿಂಟ್ ಬೇಕು ಅಂತ. ಆಫ್ಟರ್ ಡೆಸಿಮಲ್ ಪಾಯಿಂಟ್ 1 0 2 ಆಮೇಲೆ ಯೂನಿಟ್ ಫಾರ್ಮೆಟ್ ಡೆಸಿಮಲ್ ಸೈಂಟಿಫಿಕ್ ಇಂಜಿನಿಯರಿಂಗ್ ಅಂತ ಇಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಆಮೇಲೆ ಫೈನಲ್ ಓಕೆ ಅಂತ ಕ್ಲೋಸ್. ಇದು ಡೈಮೆನ್ಷನ್ ಸ್ಟೈಲ್. ಇಲ್ಲಿ ಡೈಮೆನ್ಷನ್ ಸ್ಟೈಲ್ DIMSTYLE ಅಂತ ಟೈಪ್ ಮಾಡಿದ್ರು ಅದೇ ವಿಂಡೋ ಬರ್ತದೆ. ಡೈಮೆನ್ಷನ್ ಸ್ಟೈಲ್ ಇಲ್ಲಿ ಮಾಡಿಫೈ ಅಂತ ಮಾಡಿಬಿಟ್ಟು ಚೇಂಜ್ ಮಾಡ್ಲಿಕ್ಕೆ ಫಸ್ಟ್ ಒಂದು ಕೆಲವು ಡ್ರಾಯಿಂಗ್ ಮಾಡ್ಕೊಳ್ಳುವ. ಡ್ರಾಯಿಂಗ್ ಮಾಡ್ಕೊಳ್ಳಿಕ್ಕೆ ಒಂದು ಲಿಮಿಟ್ಸು ಲೆಫ್ಟ್ 00 ಇದೆ, ರೈಟ್ 420 297 ಇದೆ, ಹಾಗೆ ಇರಲಿ. ಆಮೇಲೆ ಗ್ರಿಡ್ 10 ಇದೆ, 10 ಇರಲಿ. ಸ್ನ್ಯಾಪ್ 10 ಇದೆ, 10 ಇರಲಿ. ಓಕೆ. ಆಮೇಲೆ ಝೂಮು ಆಲ್ ಮಾಡ್ಬೇಕು. Z ಎಂಟರ್ A ಎಂಟರ್. ಆಮೇಲೆ ಸ್ಯಾಂಪಲ್ ಲೈನ್ ಡ್ರಾ ಮಾಡ್ತೇನೆ ಲೈನ್ ಕಮಾಂಡ್ ಅಲ್ಲಿ. ಹೈಟು 30 ಹೈಟು ಹೀಗೆ. ಈಗ ಒಂದು ಡಯಾಗ್ರಾಮ್. ಇದಕ್ಕೆ ಡೈಮೆನ್ಷನ್ಸ್ ಮಾಡುವ. ಡೈಮೆನ್ಷನ್ಸ್ ಅಲ್ಲಿ ಲೀನಿಯರ್ ತಗೊಳ್ತೇನೆ. ಲೀನಿಯರ್ ವರ್ಟಿಕಲ್ ಇದು ಹಾರಿಜಾಂಟಲ್ ಡೈಮೆನ್ಷನ್. ಎಕ್ಸ್ಟೆನ್ಷನ್ ಲೈನ್ ಫಸ್ಟ್ ಎಕ್ಸ್ಟೆನ್ಷನ್ ಲೈನ್ ಕೇಳ್ತದೆ, ಇದು ಸೆಕೆಂಡ್ ಎಕ್ಸ್ಟೆನ್ಷನ್ ಲೈನ್. ಇದು ಎಲ್ಲಿ ಡೈಮೆನ್ಷನ್ ಪ್ಲೇಸ್ ಮಾಡ್ಬೇಕಂತ ಕ್ಲಿಕ್ ಮಾಡಿ ಎಂಟರ್. ಇದು ಕಾಣದೇ ಇದ್ರೆ ಟೆಕ್ಸ್ಟ್ ಕಾಣದೇ ಇದ್ರೆ ಚೇಂಜ್ ಮಾಡ್ಕೊಳ್ಬೇಕು. ಅನೋಟೇಷನ್ ಅಲ್ಲಿ ಅನೋಟೇಷನ್ ಈಗ ಡೈಮೆನ್ಷನ್ ಸ್ಟೈಲ್ ಮಾಡಿಫೈ ಫಿಟ್ ಅಲ್ಲಿ ಇಲ್ಲಿ 1 ಇದೆ, 2 ಮಾಡುವ. ಓಕೆ ಕ್ಲೋಸ್. ದೊಡ್ಡದಾಯ್ತು 110 ಅಂತ ಬಂತು. ಇದು ಡೈಮೆನ್ಷನ್ ಲೈನ್ ಕಲರು ಟೆಕ್ಸ್ಟ್ ಕಲರು ಇದು ಎಕ್ಸ್ಟೆನ್ಷನ್ ಲೈನ್ ಎಲ್ಲ ಚೇಂಜ್ ಮಾಡೋದಾದ್ರೆ ಮಾಡ್ಬೋದು. ಒನ್ಸ್ ಅಗೇನ್ ಅಲ್ಲಿ ಡೈಮೆನ್ಷನ್ ಸ್ಟೈಲ್ ಕಮಾಂಡ್ ಕೊಟ್ಟರು ಆಗ್ತದೆ. ಡೈಮೆನ್ಷನ್ ಸ್ಟೈಲ್ STY. ಹಾಗೆ ಡೈಮೆನ್ಷನ್ ಇದು ಬರ್ತದೆ. ಇದರಲ್ಲಿ ಮಾಡಿಫೈ ಲೈನ್ಸ್ ಅಂಡ್ ಇದ್ರಲ್ಲೂ ಚೇಂಜಸ್ ಮಾಡಬಹುದು. ಎಕ್ಸ್ಟೆನ್ಷನ್ ಲೈನ್ ಸಪ್ರೆಸ್ ಮಾಡಬಹುದು. ಎಕ್ಸ್ಟೆನ್ಷನ್ ಲೈನ್ ಡೈಮೆನ್ಷನ್ ಲೈನ್ ಸಬ್ಸ್ಟ್ರಾಕ್ಟ್ ಮಾಡಬಹುದು. ಇಲ್ಲಿ ಕಾಣಬಹುದು, ವ್ಯೂ ಅಲ್ಲಿ ನೋಡಬಹುದು. ಎಕ್ಸ್ಟೆನ್ಷನ್ ಲೈನ್ ಸಪ್ರೆಸ್ ಮಾಡಿದಾಗ ಹೀಗೆ ಬರ್ತದೆ. ಇಲ್ಲಿ ಪ್ರಿವ್ಯೂ ಅಲ್ಲಿ ನೋಡಿ ಎಕ್ಸ್ಟೆನ್ಷನ್ ಲೈನ್ ಎಕ್ಸ್ಟೆಂಡ್ ಬಿಯಾಂಡ್ ದಿ ಡೈಮೆನ್ಷನ್ ಲೈನ್. ಡೈಮೆನ್ಷನ್ ಲೈನ್ ಕಿಂತ ಮುಂದೆ ಎಷ್ಟು ಇರಬೇಕು? ಅಪ್ಸೈಡ್ ಫ್ರಮ್ ದಿ ಒರಿಜಿನ್. ಇಲ್ಲಿಂದ ಒರಿಜಿನ್ ಇಂದ ಎಷ್ಟು ದೂರ ಇರಬೇಕು? 2 ಅಂತ ಕೊಡ್ತೇನೆ. ಬಿಯಾಂಡ್ ಎಕ್ಸ್ಟೆನ್ಷನ್ ಅಷ್ಟು ಸ್ವಲ್ಪ ಇರಲಿ. ಓಕೆ ಕ್ಲೋಸ್. ಈಗ ನೋಡಿ ಈ ಆಬ್ಜೆಕ್ಟ್ ಒರಿಜಿನಲ್ ಆಬ್ಜೆಕ್ಟ್ ಇಂದ ಸ್ವಲ್ಪ ದೂರದಲ್ಲಿದೆ. ಟಚ್ ಆಗಿದ್ರೆ ಇದು ಆಬ್ಜೆಕ್ಟ್ ತರ ಕಾಣ್ತದೆ. ಡೈಮೆನ್ಷನ್ ಲೈನ್ ಸ್ವಲ್ಪ ದೂರ ಇದೆ. ಡೈಮೆನ್ಷನ್ ಬೇರೆ ಲೇಯರ್ಲಿ ಮಾಡಬಹುದು ನಾವು. ಎಲ್ಲ ಡೈಮೆನ್ಷನ್ ಲೇಯರ್ ಇಲ್ಲಿ ಇದೆ, ಲೇಯರ್ ಪ್ಯಾಲೆಟ್. 0th ಲೇಯರ್ ಡ್ರಾ ಮಾಡ್ತಿದ್ವಿ. ಬೇರೆ ಲೇಯರ್ ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಲೇಯರ್ ಇಲ್ಲಿ ನ್ಯೂ ಲೇಯರ್ ಇಲ್ಲಿ ಸಿಂಬಲ್ ಕ್ಲಿಕ್ ಮಾಡಿ ಲೇಯರ್ ಬಂತು. ಎಷ್ಟು ಬೇಕಾದ್ರೂ ನ್ಯೂ ಲೇಯರ್ ಕ್ಲಿಕ್ ಮಾಡ್ಕೊಳ್ಬಹುದು. ಲೇಯರ್ 1 2 3 ಬರ್ತದೆ. ಲೇಯರ್ 1 ಅಲ್ಲಿ ರೀನೇಮ್ ಮಾಡ್ತೇನೆ ನಾನು. ಅದು ಡೈಮೆನ್ಷನ್ DIM ಅಂತ ಕೊಟ್ಟೆ. ಡೈಮೆನ್ಷನ್ ಅದ್ರ ಕಲರ್ ಚೇಂಜ್ ಮಾಡ್ತೇನೆ. ಇಲ್ಲಿ ರೆಡ್ ಮಾಡ್ತೇನೆ. ಓಕೆ, ಇದೊಂದು ಲೇಯರ್ ಕ್ರಿಯೇಟ್ ಆಗಿದೆ. ಈಗ ಕ್ಲೋಸ್ ಮಾಡ್ತೇನೆ. ಆಗ ಈ ಡೈಮೆನ್ಷನ್ ಸೆಲೆಕ್ಟ್ ಮಾಡಿ ಇಲ್ಲಿ ಆ ಲೇಯರಿಗೆ ಹಾಕ್ತೇನೆ. ಎಲ್ಲ ಲೇಯರ್ಸ್ ಇಲ್ಲಿ ಇರ್ತದೆ. ಡೈಮೆನ್ಷನ್ ಲೇಯರ್ ಇಲ್ಲಿ ಹಾಕಿದ್ದೇನೆ. ಆಗ ರೆಡ್ ಕಲರ್ ಆಟೋಮೆಟಿಕ್ ಆಗಿ ಚೇಂಜ್ ಆಯ್ತು. ಸಿಂಪಲ್ ಇಲ್ಲಿ ಒಂದು ಡೈಮೆನ್ಷನ್ಸ್ ಮಾಡುವ. ಈಗ ಅದೇ ಡೈಮೆನ್ಷನ್ ಲೇಯರ್ ಅಲ್ಲೇ ಇದ್ದು ಸೆಲೆಕ್ಟ್ ದಿಸ್ ಲೇಯರ್ and dimension linear. Once again vertical and horizontal dimension linear to here.
and placing 120 here. This is extension line, dimension line, text extend beyond the extension line. Here gap, original objective ಮತ್ತು dimension line gap. Next, vertical and horizontal dimension, linear dimension ಆಗಿದೆ. ಇನ್ನು ಬೇಸ್ ಲೈನ್ ಅಂಡ್ ಕಂಟಿನ್ಯೂಸ್ ಎರಡು ಟೈಪ್ ಇದೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ. ಒಂದು ಡೈಮೆನ್ಷನ್ಸ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ. ಇದು ಸೆಲೆಕ್ಟ್ ಮಾಡುವಾಗ ಆಬ್ಜೆಕ್ಟ್ ಸ್ನ್ಯಾಪ್ ಅಲ್ಲಿ ಎಂಡ್ ಪಾಯಿಂಟ್, ಆಬ್ಜೆಕ್ಟ್ ಸ್ನ್ಯಾಪ್ ಇಲ್ಲಿದೆ, ಅದರ ಸೈಡ್ ಇಲ್ಲಿ ಎಂಡ್ ಪಾಯಿಂಟ್, ಮಿಡ್ ಪಾಯಿಂಟ್, ಸೆಂಟ್ರಲ್ ಆನ್ ಮಾಡ್ಕೊಳ್ಳಿ. ನಮಗೆ ಅಕ್ಯುರೇಟ್ ಆಗಿ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಹತ್ರ ತಗೊಂಡು ಹೋದಾಗಲೇ ಅದು ಹೈಲೈಟ್ ಆಗ್ತದೆ. ಇದು ಒಂದು ಡೈಮೆನ್ಷನ್ಸ್ ಇಲ್ಲಿ ಆಗಿದೆ 40 ಅಂತ ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮಾಡಬೇಕಾದ್ರೆ ಇದೆ ಡೈಮೆನ್ಷನ್ ಕಂಟಿನ್ಯೂ ಕಮಾಂಡ್. ನೆಕ್ಸ್ಟ್ ಡೈಮೆನ್ಷನ್ ಕಂಟಿನ್ಯೂ ಕಮಾಂಡ್. ಸೊ NT ಸ್ವಲ್ಪ ಟೈಪ್ ಮಾಡಿದಾಗಲೇ ಇಲ್ಲಿ ಬರ್ತದೆ, ಅದು ಬಂದಿದ್ರೆ ಅದು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅಂತಿದೆ. ಆಲ್ರೆಡಿ ಇರೋ ಡೈಮೆನ್ಷನ್ ಇಂದ ಕಂಟಿನ್ಯೂ ಆಗ್ತದೆ. ಕಂಟಿನ್ಯೂ. ಸೊ NTINUE ಕಂಟಿನ್ಯೂ. Set wire and source. The dimension continue. Dim continue. Dimension continue. ಆಲ್ರೆಡಿ ಒಂದು ಡೈಮೆನ್ಷನ್ ಆಗಿದೆ, ಅಲ್ಲಿಂದ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಬರ್ತದೆ ನೋಡಿ. ಡೈಮೆನ್ಷನ್ ಕಂಟಿನ್ಯೂ ಈ ಎಡ್ಜಿಗೆ ನೋಡಿ, ಅಲ್ಲಿಂದ ಕಂಟಿನ್ಯೂ ಆಗ್ತದೆ. ಆಮೇಲೆ ಈ ಎಡ್ಜಿಗೆ ಮತ್ತು 20 ಈ ಎಡ್ಜ್ ಲೈಕ್ ದಿಸ್ ಎಂಟರ್ ಮಾಡಿ. ಲಾಸ್ಟ್ ಅಲ್ಲಿ ಈ ಡೈಮೆನ್ಷನ್ ಫಸ್ಟ್ ಆಗಿದೆ, ಅಲ್ಲಿಂದ ಕಂಟಿನ್ಯೂಯೇಷನ್ ಒಂದು ಸೆಕೆಂಡ್ ಎಡ್ಜ್ ಎಂಟರ್ ಮಾಡಿದ್ರೆ ಆಯ್ತು. 20 20 30 ಹಾಗೆ ಕಂಟಿನ್ಯೂ ಡೈಮೆನ್ಷನ್ ಅಂತ. ಡೈಮೆನ್ಷನ್ ಕಂಟಿನ್ಯೂ. ಸೇವ್ ಮಾಡಬೇಕಾದ್ರೆ ಯಾವುದೇ ಫೈಲ್ ಡ್ರಾ ಮಾಡಿ ಸೇವ್ ಮಾಡೋ ಫಸ್ಟ್ ಟೈಮ್ ಸೇವ್ ಮಾಡುವಾಗ ನೇಮ್ ಕೇಳ್ತದೆ. ಆಸ್ ಯೂಶುವಲ್ ಫೈಲ್ ವಿಂಡೋಸ್ ಎಲ್ಲ ಸೇವ್ ಮಾಡಿದಾಗ ಫೈಲ್ ಅಲ್ಲಿ ಎಸ್ ಅಂತ ಕೊಡಿ, ಫೈಲ್ ಸೇವ್. ಆಗ ಫೈಲ್ ನೇಮ್ ಎಲ್ಲಿ ಸ್ಟೋರ್ ಆಗ್ಬೇಕಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಲೊಕೇಶನ್ಸ್ ಡಿ ಡ್ರೈವ್ ಅಲ್ಲಿ ಬಟ್ 2122 ಇಲ್ಲಿ CAD ಲ್ಯಾಬ್ ಅಂತಿದೆ. CAD ಲ್ಯಾಬ್ ಅಲ್ಲಿ LMS CAD, ಇದರಲ್ಲಿ ಟ್ಯುಟೋರಿಯಲ್ ಡೆಮೋ ಟ್ಯುಟೋರಿಯಲ್ 4 T4 ಸೇವ್ ಆಗಿರ್ತದೆ. ಇಲ್ಲಿ ಡೆಮೋ ಡ್ರಾಯಿಂಗ್ 2 ಅಂತ ಹೋಗಿ ಚೇಂಜ್ ಆಗ್ತದೆ. ಎಸ್ ಅಂತ ಕೊಡಿ. ಡೆಮೋ ಟ್ಯುಟೋರಿಯಲ್ 4 ಸೇವ್. ಆಲ್ರೆಡಿ ಇರೋ ಫೈಲ್ ಓಪನ್ ಮಾಡಬೇಕಾದ್ರೆ ಫೈಲು ಓಪನ್ ಅಂತ ಕೊಡಬೇಕು. ಓಪನ್ ಅಂತ ಎಲ್ಲಿದೆ ನೋಡ್ತೀವಿ, ಯಾವ ಫೈಲ್ ಇದೆ, ಡೆಮೋ T4 ಆದರೆ ಅದನ್ನು ಕ್ಲಿಕ್ ಮಾಡಬೇಕು. ಆಗ ಆ ಫೈಲು ಓಪನ್ ಆಗ್ತದೆ. ಇನ್ನೊಂದು ಡೈಮೆನ್ಷನ್ಸ್ ಡ್ರಾ ಮಾಡುವ ಇನ್ನೊಂದು ಸ್ಕೆಚ್. ಯಾವುದೇ ಸ್ಕೆಚ್ ಡ್ರಾ ಮಾಡೋದಕ್ಕೆ ಮೊದಲು ಲಿಮಿಟ್ಸು, ಗ್ರಿಡ್ ಇದೆ, ಡಿಫಾಲ್ಟ್ ಇದ್ರೆ ಎಂಟರ್ ಕೊಡಿ. ಸ್ನ್ಯಾಪ್. ಓಕೆ, ನೆಕ್ಸ್ಟ್ ಝೂಮ್ ಆಲ್. ಸ್ಕೆಚ್ ಡ್ರಾ ಮಾಡ್ತೇನೆ. ಆರ್ಥೋ ಆನ್ ಮಾಡ್ಕೊಂಡ್ರೆ ಇಲ್ಲಿ ಟೂಲ್ ಅಲ್ಲಿ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಲೈನ್ ಮಾತ್ರ ಆಗ್ತದೆ. ಆಂಗುಲರ್ ಲೈನ್ ಬರೋದಿಲ್ಲ.
Any drawing you can draw. Only horizontal and vertical line ಮಾತ್ರ ಆರ್ತವನಿದ್ದಾಗ. ಆಬ್ಜೆಕ್ಟ್ ಸ್ನ್ಯಾಪ್ ಆನ್ ಮಾಡ್ಕೊಂಡಿದ್ರೆ ಎಂಡ್ ಪಾಯಿಂಟ್ ಎಲ್ಲ ಬರ್ತದೆ. ಇದ್ರ ಎಂಡ್ ಪಾಯಿಂಟ್ ಇಂದ ಇದ್ರ ಎಂಡ್ ಪಾಯಿಂಟ್ಗೆ ಲೈನ್. ಲೈನ್ ಕಮಾಂಡ್ ಎಲ್ ಅಂತ ಕೊಡಿ. ಎಲ್ ಎಂಟರ್. ಇದ್ರ ಎಂಡ್ ಪಾಯಿಂಟ್ ಇಂದ ಇದ್ರ ಎಂಡ್ ಪಾಯಿಂಟ್ ಡ್ರಾ ಆಯ್ತು. ಇನ್ನೊಂದು ಬೇಸ್ ಲೈನ್ ಡೈಮೆನ್ಷನ್ಸ್ ಅಂತ ಹೇಳ್ತೇನೆ. ಒಂದು ಡೈಮೆನ್ಷನ್ಸ್ ಮಾಡ್ಕೊಳ್ಬೇಕು, ಲೀನಿಯರ್ ಡೈಮೆನ್ಷನ್ಸ್. ಫಾರ್ ಎಕ್ಸಾಂಪಲ್ ಹಿಯರ್ ಟು ಹಿಯರ್, ಲೀನಿಯರ್ ಡೈಮೆನ್ಷನ್ಸ್. ಇಲ್ಲಿಂದ ಇಲ್ಲಿಗೆ ಹೀಗೆ ಡೈಮೆನ್ಷನ್ಸ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಕ್ಲಿಯರ್ ಆಗಿ ವಿಸಿಬಲ್ ಇಲ್ಲದೆ ಇದ್ರೆ ಇಲ್ಲಿ ಅನೋಟೇಷನ್ ಇಲ್ಲಿ, ಅಥವಾ ಡೈಮೆನ್ಷನ್ ಸ್ಟೈಲ್ ಇಲ್ಲಿ ಮಾಡಿಫೈ ಫಿಟ್ ಅಲ್ಲಿ 2 ಅಥವಾ 3 ಮಾಡ್ಕೊಳ್ಳಿ. 2 ಕೊಡ್ತೇನೆ. ಓಕೆ, ಕ್ಲೋಸ್. ದೊಡ್ಡದು ಬಂತು. ಇಲ್ಲಿ ಗ್ಯಾಪ್, ಅಬ್ಜೆಕ್ಟಿಗೂ ಇದಕ್ಕೂ ಗ್ಯಾಪ್ ಜಾಸ್ತಿ ಮಾಡಬೇಕಾದ್ರೆ ಸೇಮ್ ಡೈಮೆನ್ಷನ್ ಸ್ಟೈಲ್ DAM STY ಅಲ್ಲಿ ಎಂಟರ್. ಇಲ್ಲಿ ಮಾಡಿಫೈ ಲೈನ್ಸ್ ಅಲ್ಲಿ ಇಲ್ಲಿ ಜಾಸ್ತಿ ಕೊಡ್ಬೇಕು. 2 ಅಂತ ಕೊಡ್ತಾರೆ. 2. ಓಕೆ, ಕ್ಲೋಸ್. ಇಲ್ಲಿ ಗ್ಯಾಪ್ ಬಂತು. ನೆಕ್ಸ್ಟ್ ಇನ್ನೊಂದು ಕಮಾಂಡ್ ಬೇಸ್ ಲೈನ್, BASC ಬೇಸ್ ಲೈನ್. ಡೈಮೆನ್ಷನ್ ಬೇಸ್ ಲೈನ್ ಅಂತ ಬಂದ ಡಿಮ್ ಬೇಸ್ ಎಂದು ಕೊಟ್ಟರು ಆಗ್ತದೆ ನೋಡಿ. ಈ ರೆಫರೆನ್ಸ್ ಲೈನ್ ಸೇಮ್ ತಗೊಳ್ತದೆ ಬೇಸ್ ಲೈನು. ಆಮೇಲೆ ಸೆಕೆಂಡ್ ಇಲ್ಲಿವರೆಗೆ ಎಂಡ್ ಪಾಯಿಂಟ್. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ರೆಫರೆನ್ಸ್ ಪಾಯಿಂಟ್. ಬೇಸ್ ಲೈನ್ ರೆಫರೆನ್ಸ್ ಪಾಯಿಂಟ್ ಇದೆ. ಇಲ್ಲಿಂದ ಇಲ್ಲಿಗೆ ಬಂತು 50, ಇಲ್ಲಿಂದ ಇಲ್ಲಿಗೆ 110, ಇಲ್ಲಿ 150, 110, 90, 50 ಹೀಗೆ ಡೈಮೆನ್ಷನ್ಸ್ ಬರ್ತದೆ. ಹೊಸ ಲೇಯರ್ ಕ್ರಿಯೇಟ್ ಮಾಡ್ಕೊಳ್ಬೇಕಾದ್ರೆ ಲೇಯರ್ ಪ್ರಾಪರ್ಟೀಸ್, ನ್ಯೂ ಲೇಯರ್, ಇಲ್ಲಿ ಟೂಲ್ಸು, ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಮ್ ಡೈಮೆನ್ಷನ್, ಡಿಮ್ ಅಂತ ಫೈಲ್ ನೇಮ್ ಕೊಡ್ತೇನೆ. ಇಲ್ಲಿ ಕಲರ್ ಚೇಂಜ್ ಮಾಡ್ಬೋದು ಅದರದ್ದು. ಆ ಲೇಯರ್ ಫಾರ್ ಎಕ್ಸಾಂಪಲ್ ರೆಡ್. ಓಕೆ, ಕ್ಲೋಸ್ ಮಾಡ್ತೇನೆ. ಹೀಗೆ ಈ ಡೈಮೆನ್ಷನ್ಸ್ ಎಲ್ಲದು ಸೆಲೆಕ್ಟ್ ಮಾಡ್ತೇನೆ. ಇದೆಲ್ಲದು ಆ ರೆಡ್ ಡೈಮೆನ್ಷನ್ ಲೇಯರಿಗೆ ಹಾಕ್ತಾನೆ. ಇಲ್ಲಿ ಚೇಂಜ್ ಮಾಡಿ, ಡೈಮೆನ್ಷನ್ ಚೇಂಜ್ ಆಯ್ತು, ಕಲರ್ ಚೇಂಜ್ ಆಯ್ತು. ಎಂಟರ್ ಕೊಡಿ, ಎಸ್ಕೇಪ್. ಸೊ ವರ್ಟಿಕಲ್ ಡೈಮೆನ್ಷನ್ಸ್, horizontal ಡೈಮೆನ್ಷನ್, ವರ್ಟಿಕಲ್ ಡೈಮೆನ್ಷನ್ಸ್, ಲೀನಿಯರ್ ಡೈಮೆನ್ಷನ್ ಬರ್ತದೆ. ಮತ್ತು ಬೇಸ್ ಲೈನ್ ಕಂಟಿನ್ಯೂಸ್ ಕಲ್ತಿದೀವಿ. ಈಗ ಆಂಗುಲರ್ ಕಲಿಯುವ. ಒಂದು ಟ್ರಯಾಂಗುಲರ್, ಆಂಗುಲರ್ ಮತ್ತೆ ಅಲೈನ್ಡ್ ಟ್ರಯಾಂಗಲ್ ಡ್ರಾ ಮಾಡುವ. ಇಲ್ಲಿ ಟ್ರಯಾಂಗಲ್ ಡ್ರಾ ಮಾಡ್ಬೇಕಾದ್ರೆ ಆರ್ಥೋ ಆಫ್ ಮಾಡ್ಕೊಳ್ಬೇಕು. ಇಲ್ಲಿ ಆರ್ಥೋ, ಹಿಯರ್ ಆರ್ಥೋ ಆಫ್. ನೆಕ್ಸ್ಟ್ ಎಂಡ್ ಪಾಯಿಂಟ್ ಕ್ಲೋಸ್ ಆಗ್ಬೇಕಾದ್ರೆ C ಅಂತ ಕೊಟ್ಟರು ಕ್ಲೋಸ್ ಆಗ್ತದೆ. ಎಂಟರ್. ಇದು ಅಲೈನ್ಡ್ ಡೈಮೆನ್ಷನ್ಸ್ ಬೇಕಾದಾಗ ಹಿಯರ್ ಕ್ಲಿಕ್, ಹಿಯರ್ ಡೈಮೆನ್ಷನ್ಸ್ ಅಲೈನ್ಡ್, ಸೆಲೆಕ್ಟ್ ದ ಎಂಡ್ ಪಾಯಿಂಟ್. ಎಂಡ್ ಪಾಯಿಂಟ್ ನೋಡಿ ಎಷ್ಟು ದೂರ ಬೇಕಾದ್ರೂ ಇಡ್ಬೋದು. ಇದನ್ನು ಡೈಮೆನ್ಷನ್ಸ್ ಇದರಲ್ಲಿ ಇಡಿ. ಡೈಮೆನ್ಷನ್ಸ್, ನೆಕ್ಸ್ಟ್ ಎಲ್ಲ ಡೈಮೆನ್ಷನ್ಸ್. ಇದು ಆಂಗಲ್ ಅಲ್ಲಿ ಮಾಡುವ. ಆಂಗುಲರ್, ಆಂಗುಲರ್ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ ಆಂಗಲ್ ಬೇಕಾದರೆ ಸೆಲೆಕ್ಟ್ ದ ಆಬ್ಜೆಕ್ಟ್. ಓ ಸ್ನ್ಯಾಪ್ ಆಫ್ ಮಾಡ್ಕೊಳ್ಬೇಕಾಗ್ತದೆ ಕೆಲವೊಮ್ಮೆ. ಓ ಸ್ನ್ಯಾಪ್ ಫಂಕ್ಷನ್ ಕೀ F9.
F9 ಓ ಸ್ನ್ಯಾಪ್ ಆಫ್ ಆಗ್ತದೆ. ಇಲ್ಲಿ ಆಂಗ್ಯುಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ದಿ ಆಬ್ಜೆಕ್ಟ್ ಟು ಈ ಆಬ್ಜೆಕ್ಟ್, ಎರಡರ ಮಧ್ಯೆ ಆಂಗಲ್ ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡಬಹುದು. 63 ಡಿಗ್ರಿ ಅಂತ ಇದೆ. ಇದು ಆಂಗ್ಯುಲರ್ ಡೈಮೆನ್ಷನ್ಸ್, ಎಲ್ಲಿ ಬೇಕಾದ್ರೂ ಡೈಮೆನ್ಷನ್ಸ್ ಮಾಡಬಹುದು. ಇಲ್ಲಿ ಡೈಮೆನ್ಷನ್ಸ್ ಬೇಕಾದಾಗ 1 2 ನೋಡಿ 63 ಡಿಗ್ರಿ. ಇಲ್ಲಿಯೂ ಡೈಮೆನ್ಷನ್ಸ್ ಮಾಡಬಹುದು. ಸೆಲೆಕ್ಟ್ ದಿಸ್ 53 63 63 53 ಟೋಟಲಿ 180 ಡಿಗ್ರಿ. ಸ್ವಲ್ಪ ಫ್ರಾಕ್ಷನ್ಸ್ ಬರ್ತದೆ, ಹಾಗಾಗಿ ಫ್ರಾಕ್ಷನ್ಸ್ ಇಂಡಿಕೇಟ್ ಮಾಡಿಲ್ಲ ಅದು. ನೆಕ್ಸ್ಟ್ ಸರ್ಕಲರ್ ಆರ್ಕ್ ಕಲರ್ ನೋಡುವ. ಸರ್ಕಲ್ ಡ್ರಾ ಮಾಡುವುದು. ಆರ್ಕ್ ಡ್ರಾ ಮಾಡಿದ್ವಿ. ಇಲ್ಲಿ ಸರ್ಕಲ್ ಡಯಾಮೀಟರ್ ಅಂಡ್ ರೇಡಿಯಸ್ ಆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇದು ರೇಡಿಯಸ್ ಬೇಕಾದಾಗ ರೇಡಿಯಸ್ R20 ಅಂತ ಬರ್ತದೆ. ಸಿಮಿಲರ್ಲಿ ಡಯಾಮೀಟರ್ಸ್ ಆಪ್ಷನ್ಸ್ ಅಲ್ಲಿ ಡೈಮೆನ್ಷನ್ಸ್ ಮಾಡಬಹುದು. ಈ ಸರ್ಕಲ್ಗೆ ಡೈಮೀಟರ್ ಆಪ್ಷನ್ಸ್ 5 ಅಂತ ಬರ್ತದೆ. 5 2.46 82.46 ಇದರ ಡಯಾಮೀಟರ್ ಇಲ್ಲಿಂದ ರೇಡಿಯಸ್ ಅಂದ್ರೆ ಸೆಂಟರ್ ಇಂದ ಸರ್ಕಂಫರೆನ್ಸ್. ಆರ್ಕ್ಗೂ ರೇಡಿಯಸ್ ಇದು ಮಾಡಬಹುದು, ಡಯಾಮೀಟರ್ ಮಾಡಬಹುದು. ಆರ್ಕ್ದು ರೇಡಿಯಸ್ ಆಫ್ ದಿಸ್ ಆರ್ಕ್ ಇಸ್ ರೇಡಿಯಸ್ ಇಸ್ 29.15. ನೆಕ್ಸ್ಟ್ ಇನ್ನೊಂದು ಡೈಮೆನ್ಷನ್ಸ್ ಆರ್ಕ್ ಲೆಂತ್ ಅಂತಿದೆ. ಆರ್ಕ್ ಲೆಂತ್ ಇಸ್ ವೆರಿ ಇಂಪಾರ್ಟೆಂಟ್. ಆರ್ಕ್ ಲೆಂತ್ ಈ ಸೆಲೆಕ್ಟ್ ಮಾಡಿದಾಗ ಆರ್ಕ್ ಅವ್ರ ಲೆಂತ್ ಎಷ್ಟು ಅಂತ ಬರ್ತದೆ ನೋಡಿ. ಲೆಂತ್ ಡೈಮೆನ್ಷನಲ್ ಫಸ್ಟ್ ಡೈಮೆನ್ಷನಲ್ ಇಲ್ಲಿ ಇಟ್ಕೊಂಡು ಮಾಡಿದರೆ ಅದೇ ಕಲರ್ ಬರ್ತದೆ. ಇಲ್ಲಿದ್ರೆ ಆಮೇಲೆ ಸೆಲೆಕ್ಟ್ ಮಾಡ್ಬೇಕಾಗ್ತದೆ. ಸೆಲೆಕ್ಷನ್ಸ್ ಆಗಿಲ್ಲ, ಸೆಲೆಕ್ಟ್ ಮಾಡ್ತೇನೆ. Select. Change all those things into the dimension here. Just escape. Red color one. This is the 105.8 is the length of this arc. The arc and length. I will draw once again smaller arc. Arc ಅಲ್ಲಿ 3 point options select ಮಾಡ್ತೇನೆ. Arc start 3 point options. 1 point, 2 point, 3 point. Delete ಮಾಡ್ತೇನೆ. Arc 0 ಇದರಲ್ಲಿ ಡ್ರಾಯಿಂಗ್ ಎಲ್ಲ 0th ಲೇಯರ್ ಅಲ್ಲಿ ಡ್ರಾ ಮಾಡಿ, ವೈಟ್ ಲೈನ್ ಅಲ್ಲಿ ಬರ್ತದೆ. ಆರ್ಕ್ ಅಲ್ಲಿ 3 point arc. ಒಂದು ಆರ್ಕ್ ಆಯ್ತು. ಡೈಮೆನ್ಷನಲ್ ಹೋಗಿ ಡೈಮೆನ್ಷನ್ಸ್ ಮಾಡಿ. ಆರ್ಕ್ ಲೆಂತ್ ಫಾರ್ ಎಕ್ಸಾಂಪಲ್ ದಿಸ್, ಸೆಲೆಕ್ಟ್ ದಿಸ್. ಆರ್ಕ್ ಲೆಂತ್ ಇಲ್ಲಿ ನೋಡಿ, ಅದರ ಲೆಂತ್ ಎಷ್ಟಿದೆ ಅಂತ ಬರ್ತದೆ ಆರ್ಕ್ ಲೆಂತ್. ಸೊ ಡೈಮೆನ್ಷನಲ್ ವರ್ಟಿಕಲ್, ಹಾರಿಜಾಂಟಲ್, ಲೀನಿಯರ್, ಇದು ಅಲೈನ್ಡ್, ಆಂಗ್ಯುಲರ್, ಆರ್ಕ್ ಲೆಂತ್, ಡಯಾಮೀಟರ್, ರೇಡಿಯಸ್,
ಆರ್ಕಿ ರೇಡಿಯಸ್ ಮತ್ತೆ ಬೇಸ್ ಲೈನ್ ಮತ್ತೆ ಕಂಟಿನ್ಯೂಸ್. ಇದು ಬೇಸ್ ಲೈನ್ ಡೈಮೆನ್ಷನ್, ಕಂಟಿನ್ಯೂಸ್ ತಿಳ್ಕೊಂಡಿದೀವಿ. ಇನ್ನು ಕಾರ್ಡಿಗೆ ಅಂತಿದೆ, ಕಾರ್ಡ್ ಮತ್ತೆ ಲೀಡರ್ ಅಂತ, ಲೀಡರ್ ಡೈಮೆನ್ಷನ್, ಲೀಡರ್ ಆರೋ ಮಾರ್ಕ್ ಅಲ್ಲ, ಬೇಕಾದ್ರೆ ಲೀಡರ್ LEADR ಲೀಡರ್ ಅಂತ ಸೆಟ್ ಮಾಡಿ. ಫಾರ್ ಎಕ್ಸಾಂಪಲ್ ಆರೋ ಮಾರ್ಕ್ ಆಗಿ ಇದನ್ನು ಸರ್ಕಲ್ ಅನ್ನು ತೋರಿಸ್ಬೇಕಾದ್ರೆ ಸೆಂಟ್ರಿಗೆ ಹೋಯ್ತು. ಪೋಸ್ಟ್ ಸ್ನ್ಯಾಪ್ ಆಫ್ ಮಾಡ್ಕೊಳ್ಳಿ. ಲೀಡರ್ ಕಮಾಂಡ್, ಲೀಡರ್ LEADR ಲೀಡರ್ ಎಂಟರ್. ಸ್ಟಾರ್ಟ್ ಪಾಯಿಂಟ್ ಕೇಳ್ತದೆ, ಇಲ್ಲಿಂದ ಸ್ಟಾರ್ಟು ಹೀಗೆ ಒಂದು ಆರೋ ಮಾರ್ಕ್ ಬರ್ತದೆ. ಪಾರ್ಟ್ಸ್ ನೇಮ್ ಎಲ್ಲ ಮಾಡುವಾಗ ಒಂದು ಆರೋ ಹೆಡ್, ಆರೋ ಮಾರ್ಕ್. ಇಲ್ಲಿ ಟೈಪ್ ಟೆಕ್ಸ್ಟ್ ಮಾಡಬಹುದು. ಈ ಟೆಕ್ಸ್ಟ್ ಯೂಸ್ ಮಾಡ್ಕೊಂಡು ಟೆಸ್ಟ್ ಮಾಡಬಹುದು. ಲೀಡ್ ಅಂತ ಟೈಪ್ ಮಾಡಿದ ಇಲ್ಲಿ ಬಂದಿದೆ. ಏನ್ ಬೇಕಾದ್ರೂ ಟೈಪ್ ಮಾಡಬಹುದು. ಆರೋ ಮಾರ್ಕ್ ತರ ಪಾರ್ಟ್ಸ್ ನೇಮ್ ಎಲ್ಲ ಮಾಡಿದಾಗ ಬರ್ತದೆ. ಇದು ಡೈಮೆನ್ಷನ್ ಅಲ್ಲಿ ಬರ್ತದೆ. ಸೊ ಇದೆಲ್ಲ ಡೈಮೆನ್ಷನ್ಸ್ ಬಗ್ಗೆ ಮಾಹಿತಿ. ನಾವು ರಿವೈಸ್ ಮಾಡ್ತೇನೆ. ಯಾವುದೇ ಸ್ಕೆಚ್ ಇದ್ರು ಅದಕ್ಕೆ ಬೇಸ್ ಲೈನ್ ಕಮಾಂಡ್ ಆದ್ರೆ ಒಂದು ಡೈಮೆನ್ಷನ್ ಫಸ್ಟ್ ಮಾಡ್ಕೊಳ್ಬೇಕು, ಹಾರಿಜಾಂಟಲ್ ವರ್ಟಿಕಲ್. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಬಂದಾಗ ಬೇಸ್ ಲೈನ್ ಒಂದೇ ರೆಫರೆನ್ಸ್ ಲೈನ್ ಇಂದ ಬರ್ತದೆ. ಇನ್ನೊಂದು ಕಂಟಿನ್ಯೂ ಆದ್ರೆ ಇಲ್ಲಿಂದ ಇಲ್ಲಿಗೆ ಬರ್ತದೆ, ಇಲ್ಲಿಂದ ಇಲ್ಲಿಗೆ ಬರ್ತದೆ, ಇಲ್ಲಿಂದ ಇಲ್ಲಿಗೆ ಬರ್ತದೆ, ಹೀಗೆ ಕಂಟಿನ್ಯೂ ಆಗ್ತದೆ. ಇದು ಡಯಾಮೀಟರ್ ಡೈಮೆನ್ಷನ್, ಲೀಡರ್ ಡೈಮೆನ್ಷನ್, ಆರೋ ಮಾರ್ಕ್, ರೇಡಿಯಸ್ ಡೈಮೆನ್ಷನ್, ಆಂಗಲ್ ಮಾರ್ಕ್ ಮಾಡ್ಲಿಕ್ಕೆ, ಆಂಗಲ್ ಅಲೈನ್ಡ್ ಡೈಮೆನ್ಷನ್, ಆರ್ಕ್ ಲೆಂತ್ ಡೈಮೆನ್ಷನ್, ಆರ್ಕ್ ಲೆಂತ್ ಇದು ಆರ್ಕಿಗೂ ರೇಡಿಯಸ್ ಮಾರ್ಕ್ ಮಾಡಿ. ರೇಡಿಯಸ್ ಆದ್ರೆ 6 ಅಂತ ಬರ್ತದೆ, ವ್ಯಾಲ್ಯೂ ಕಿಂದ ಮೊದಲು ಇಲ್ಲಿ ಅಷ್ಟೇ. ಡೈಮೆನ್ಷನ್ ಆದ್ರೆ 5 ಅಂತ ಬರ್ತದೆ. ಸೊ ಡೈಮೆನ್ಷನ್ ಅಲ್ಲಿ ಡೈಮೆನ್ಷನ್ ಟೆಕ್ಸ್ಟ್, ಇದು ಡೈಮೆನ್ಷನ್ ಲೈನು, ಇದು ಎಕ್ಸ್ಟೆನ್ಷನ್ ಲೈನ್, ಎರಡು ಸೈಡ್ ಎಕ್ಸ್ಟೆನ್ಷನ್ ಲೈನ್, ಆರೋ ಹೆಡ್, ಇದು ಅದರೆಲ್ಲ ಟೈಪ್ ಅನ್ನು ಚೇಂಜ್ ಮಾಡಬಹುದು. ಓಕೆ, ಥ್ಯಾಂಕ್ ಯು ಆಲ್. ರಿಮೆಂಬರ್ ದಿಸ್.